ಟೈಗರ್ ವಾಪಸ್ ಬಂದೇ ಬರ್ತಾನೆ ಅಂತ ಜಾನಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಿದ್ ಕೇಳಿಸ್ಕೊಂಡು ಸಾಮ್ರಾಟ್ಗೆ ಆಶ್ಚರ್ಯ ಆಗ್ತಿದ್ರೆ ಚೈತ್ರಾಲಿ ನಗುದಕ್ ಶುರು ಮಾಡಿದ್ಲು. ಅವಳಿಗೂ ಜಾನಿ ಹೇಳಿದ ಮಾತು ಕೇಳಿಸ್ತು. ಓ ಗಾಡ್, ದಿಕ್ಪಾಲ್ ಹೋಟ್ಲಲ್ಲಿ ಕೂತ್ಕೊಂಡು ಟೈಗರ್ ಬಗ್ಗೆ ಮಾತಾಡ್ತಾರೆ. ಇವ್ರು ಒಂದೋ ಫುಲ್ ಟೈಟ್ ಆಗಿರ್ಬೇಕು, ಇಲ್ಲ ತುಂಬಾ ಧೈರ್ಯ ಇರ್ಬೇಕು ಅಂತ ಹೇಳ್ತಾ ಊಟ ಮುಂದುವರ್ಸಿದ್ಲು. ಸಾಮ್ರಾಟ್ ಗಮನ ಇನ್ನೊಂದು ಟೇಬಲ್ ಅಲ್ಲಿ ನಡೀತಿದ್ದ ಮಾತುಕತೆ ಮೇಲಿತ್ತು. ದಿಕ್ಪಾಲ್ ಕಂಪೇರ್ ಮಾಡಿದ್ರೆ ಎಲ್ಲ ಆಂಗಲ್ ಅಲ್ಲೋ ಟೈಗರೇ ಬೆಟರ್. ಅವನ ಜೊತೆ ಕಾಂಪೀಟ್ ಮಾಡೋ ಗಂಡು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಜಾನಿ ಆಲ್ಮೋಸ್ಟ್ ಇಡೀ ಊರ್ಗೆ ಕೇಳಿಸೋಷ್ಟು ಜೋರಾಗಿ ಹೇಳ್ತಿದ್ದ. ಅವನು ಪಕ್ಕ ಕೂತಿದ್ದವನು ಜಾನಿ ಬಾಯ್ನ ಬಿಗ್ಗಿಯಾಗಿ ಮುಚ್ಚಿ, ಲೇ ಗುಬಾಳ್ ಸುಮ್ನಿರೋ, ನಿನಗೆ ಟೈಗರ್ ಅಂದ್ರೆ ಇಷ್ಟ ಅಂತ ಗೊತ್ತು, ಹಾಗಂತ ಎಲ್ ಬೇಕಲ್ಲಿ ಹೆಂಗ್ ಬೇಕಂಗ್ ಮಾತಾಡ್ಬೇಡ ಕಣೋ, ನಿನ್ನ ಕೊಂದೇ ಬಿಡ್ತಾರೆ ಅಂತ ಬೈದ. ಅದನ್ ಕೇಳಿ ಸಾಮ್ರಾಟ್ಗೆ ನಗು ಬಂತು. ಅಷ್ಟರಲ್ಲಿ ಮತ್ತೊಬ್ಬ, ಈ ಜಾನಿ ಅವನು ಹೊಗೆ ಹಾಕಿಸ್ಕೊಳ್ಳೋದಲ್ದೆ ನಮ್ಮನ್ನೆಲ್ಲ ಸೇರ್ಸ್ ಹೊಗೆ ಹಾಕಿಸ್ತಾನೆ, ಎದ್ದೇಳಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ. ಜಾನಿ ಮಾತ್ರ ಟೈಗರ್ ಅಂತ ಜಪ ಮಾಡೋದನ್ನ ನಿಲ್ಸೇ ಇರ್ಲಿಲ್ಲ. ಅಷ್ಟರಲ್ಲಿ ಸಾಮ್ರಾಟ್ ಕಣ್ಣು ಬ್ಲ್ಯಾಕ್ ಸೂಟ್ ಸನ್ ಗ್ಲಾಸ್ ಹಾಕೊಂಡಿದ್ದ ವ್ಯಕ್ತಿ ಮೇಲ್ ಬಿತ್ತು. ಅವನು ಅವಾಗಿಂದನೂ ಜಾನಿ ಅಂಡ್ ಟೀಮ್ ಕಡೆನೆ ನೋಡ್ತಾ ಇರೋದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತು. ಅದೇ ಸಮಯಕ್ಕೆ ಜಾನಿ ಎಲ್ರ ಜೊತೆನೂ ಹೊರಟ. ಆ ಬ್ಲ್ಯಾಕ್ ಸೂಟ್ ಹಾಕಿರೋ ವ್ಯಕ್ತಿನೂ ಅವ್ರನ್ನ ಫಾಲೋ ಮಾಡೋದಕ್ ಶುರು ಮಾಡ್ದ. ಅವನು ಸಾಮ್ರಾಟ್ ಪಕ್ಕದಲ್ಲಿ ಹಾದು ಹೋದಾಗ ಅವನ್ ಸೊಂಟಲ್ ಗನ್ ಇರೋದು ಸಾಮ್ರಾಟ್ ಕಾಣಿಸ್ತು. ಅವನು ದಿಕ್ಪಾಲ್ ಕಡೆಯವನೇ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮ್ರಾಟ್ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಜಾನಿ ಟೈಗರ್ ಬಗ್ಗೆ ಮಾತಾಡಿದ್ದಕ್ಕೆ ಅವನಿಗೀಗ ಮಾರಿ ಹಬ್ಬ ಕಾದಿದೆ ಅಂತ ಸಾಮ್ರಾಟ್ ಯೋಚಿಸ್ತಾ ಇದ್ದ. ಅಷ್ಟರಲ್ಲಿ ಚೈತ್ರಾಲಿ ಜೋರಾಗಿ, ಸಾಮ್ರಾಟ್, ಹೆಲೋ ಸಾಮ್ರಾಟ್ ಅಂತ ಕೂಗುದ್ಲು. ಸಾಮ್ರಾಟ್ ಇಮ್ಮಿಡಿಯೇಟ್ಲಿ ವಾಸ್ತವಕ್ಕೆ ಬಂದು ಅವಳ ಕಡೆ ನೋಡ್ದ. ಏನ್ ಹೇಳ್ತಿದ್ದೆ? ಚೈತ್ರಾಲಿ ನಗ್ತಾ, ನೀನ್ ನನ್ನ ಫ್ರೆಂಡ್ಗೆ ಸುಳ್ಳು ಹೇಳಿದ್ಯಾ ಅಲ್ವಾ? ಫ್ರೆಂಡಾ? ಯಾವ ಫ್ರೆಂಡು? ಅದೇ ನಿನ್ ಹೆಂಡತಿ ಸಾನ್ಯಾ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ಒಂದು ಕ್ಷಣ ಕನ್ಫ್ಯೂಸ್ ಆದ. ಆದ್ರೂ ತೋರಿಸ್ಕೊಳ್ದೆ ಕಾನ್ಫಿಡೆನ್ಸ್ ಇಂದ, ಇಲ್ಲಪ್ಪ ಹಾಗೇನಿಲ್ಲ, ನಾನ್ ಯಾಕೆ ಅವಳಿಗೆ ಸುಳ್ಳು ಹೇಳಲಿ ಅಂದೋನು ತಕ್ಷಣ ಟಾಪಿಕ್ ಚೇಂಜ್ ಮಾಡಿ, ಅದು ಆಕ್ಚುಲಿ ಚೈತ್ರಾಲಿ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಅಂಡ್ ಸಾನ್ಯಾ ಬಗ್ಗೆ ನಿನಗೆ ಗೊತ್ತಲ್ವಾ, ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆದ್ರೂ ನನ್ನನ್ನು ಸಾಯಿಸ್ಬಿಡ್ತಾಳೆ ಅಷ್ಟೇ, ಅದ್ರಲ್ಲಿ ಬೇರೆ ಅವಳಿಗೆ ನನ್ನ ಮೇಲೆ ತುಂಬಾನೇ ಅನುಮಾನ ಅಂತ ಹೇಳ್ತಾ ಕೈ ತೊಳ್ಕೊಂಡು ಮೇಲೆದ್ದ. ಏನು ಅನುಮಾನನ? ಬಟ್ ಅವಳು ನಿನ್ನನ್ನು ಇಷ್ಟಾನೇ ಪಡೋದಿಲ್ವಲ್ಲ, ಪ್ರೀತಿನೇ ಇಲ್ದೇ ಇರುವಾಗ ಅನುಮಾನ ಪಡೋದಕ್ಕೆ ಹೇಗ್ ಸಾಧ್ಯ? ಅವಳು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು, ಆದ್ರೂ ನಾನೀಗ ಹೋಗ್ಲೇಬೇಕು ಅಂತಂದು ಅರ್ಜೆಂಟಲ್ಲೇ ಹೊರಟ. ಆಮೇಲೇನೋ ನೆನಪು ಮಾಡ್ಕೊಂಡು, ನಿನ್ನ ಮನೆಗೆ ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದ. ಅವಳು ಹೌದು ಅಂತ ತಲೆ ಆಡ್ಸಿದ್ಲು. ಸಾಮ್ರಾಟ್ ಬಿಲ್ ಪೇ ಮಾಡಿ ಹೋಟೆಲಿಂದ ಆಚೆ ಬಂದ್ ನೋಡಿದ್ರೆ ಜಾನಿ ಏದುಸ್ರು ಬಿಡ್ತಾ ಎತ್ನೋ ಬಿದ್ನೋ ಅಂತ ಓಡ್ತಿದ್ದ. ಅವನನ್ನ ಸುಮಾರು ಜನ ಗೂಂಡಾಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆಕ್ಚುಲಿ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿದ ತರಾನೇ ಆಗ್ತಿತ್ತು. ಚೈತ್ರಾಲಿ ಅವ್ನ ಯೋಚನೆಯಲ್ಲಿರೋದನ್ನ ಗಮನಿಸ್ತಾ ನಗ್ತಾ, ಮತ್ತೆ ಸಿಗೋಣ ಬಾಯ್ ಅಂತಷ್ಟೇ ಹೇಳಿ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ತಗೊಂಡು ಹೋದ್ಲು. ಅಲ್ಲಿ ಜಾನಿನ ಎಲ್ರೂ ಸೇರ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ರು. ಸಾಮ್ರಾಟ್ ಜೋರಾಗಿ, ಏಯ್ ಸ್ಟಾಪ್ ಇಟ್ ಅಂತ ಕೂಗ್ದ. ಅವನು ವಾಯ್ಸ್ ಕೇಳಿ ಎಲ್ರೂ ಹಿಂದೆ ತಿರುಗಿ ನೋಡಿದ್ರು. ಸಾಮ್ರಾಟ್ ಕಾರ್ ಇಳಿದು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟ. ಅಲ್ಲ ಕಣ್ರೋ, ಈ ಒಬ್ಬ ಬಡಪಾಯಿನ ಹೊಡೆಯೋದಕ್ಕೆ ಇಷ್ಟೊಂದು ಜನ ಬೇಕಾ? ಎಷ್ಟೇನಾ ನಿಮ್ ಗಂಡಸ್ತಾನ? ಆಗ ಒಬ್ಬ ಗೂಂಡ ರಾಡ್ನ ತಿರುಗಿಸ್ತಾ, ಏಯ್ ಯಾವನೋ ನೀನು, ಏನೋ ಬೇಕು ನಿನ್ಗೆ ಅಂತ ರಫ್ ವಾಯ್ಸ್ ಅಲ್ಲಿ ಕೇಳ್ದ. ನೀವು ಹೊಡಿತಿದ್ದೀರಲ್ಲ ಅವನೇ ಬೇಕು ನನ್ಗೆ. ನೋಡು, ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಮರ್ಯಾದೆಯಿಂದ ಹೊರಟೋಗು, ಇಲ್ಲ ಅಂದ್ರೆ ಇವನಿಗೆ ಬೀಳ್ತಿರೋ ಒದೆಗಳು ನಿನಗ್ ಬೀಳ್ತವೆ. ಅದನ್ ಕೇಳಿ ಸಾಮ್ರಾಟ್ ಜೋರಾಗಿ ನಗೋದಕ್ ಶುರು ಮಾಡ್ದ. ಆಕ್ಚುಲಿ ಡೈಲಾಗ್ ಚೆನ್ನಾಗಿದೆ, ನಾನೇ ಇದು ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಬಟ್ ನನಗಿಂತ ಮುಂಚೆ ನೀನೇ ಹೇಳ್ಬಿಟ್ಟೆ. ಸೊ ಇವಾಗ ನಿನ್ಗೆ 2 ಜಾಸ್ತಿನೇ ಹೊಡಿತೀನಿ, ರೆಡಿ ಆಗಿರೋ ಅಂದ. ಸಾಮ್ರಾಟ್ ಮಾತ್ ಕೇಳಿ ಗೂಂಡಾಗಳಿಗೆ ಸರ್ರ ಅಂತ ಕೋಪ ಬಂತು. ಅವ್ರ ಲೀಡರ್ ಒಬ್ಬ ಮುಂದೆ ಬಂದು, ಅಬ್ಬಬ್ಬಾ ಯಾವನ ಇವನು, ಬರೀ ಡೈಲಾಗ್ ಹೊಡೆದ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಲ್ಲ, ಇದು ನಮ್ಮ ಅಡ್ಡ ಕಣೋ ಮರಿ, ನಮ್ಗಳ ಮುಂದೆ ನಿನ್ನ ಹೀರೋಯಿಸಮ್ ಎಲ್ಲ ನಡೆಯಲ್ಲ, ಸೈಲೆಂಟ್ ಆಗಿ ಕಳಿಸ್ಕೋ, ಇಲ್ಲ ಅಂದ್ರೆ ಇಲ್ಲಿ ಒಟ್ಟಿಗೆ 2 ಸಮಾಧಿ ಕಟ್ಟಬೇಕಾಗುತ್ತೆ
ಅಂದ. 10 ನಿಮಿಷದಲ್ಲಿ ಅಲ್ಲಿನ ಸಿಚುವೇಶನ್ ಚೇಂಜ್ ಆಗೋಯ್ತು. ಆಗಿಂದ ತೋಳಗಳ ತರ ಎಗರಾಡ್ತಿದ್ದ ಎಲ್ರೂ ಹಸ್ದಿರೋ ಹೆಬ್ಬುಲಿ ಬೇಟೆಗೆ ತತ್ತರ್ಸ್ ಹೋಗಿದ್ರು. ಬರೋಬ್ಬರಿ 25 ಜನ ಅರೆ ಜೀವ ಆಗ್ಬಿದ್ದಿದ್ರು. ಅವರಿಂದ ಏಟ್ ತಿಂದಿದ್ದ ಜಾನಿ ಈಗ ಎದ್ನಿಂತು ಸುಧಾರಿಸ್ಕೊಳ್ತಿದ್ದ. ಅವನಿಗೆ ಸಾಮ್ರಾಟ್ನ ನೋಡಿ ಆಶ್ಚರ್ಯ ಆಗಿತ್ತು. ಸಾಮ್ರಾಟ್ ಅವನ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಗೂಂಡಾಗಳ ಲೀಡರ್ ಮೆಲ್ಲಗೆ ಎದ್ದೇಳ್ತಾ, ಹೇಯ್, ಯಾರೋ ನೀನು? ಯಾಕೆ ಹೊಡೆದ್ಯೋ? ಯಾರ್ ಕಡೆವನೋ ನೀನು ಅಂತ ಕೇಳ್ದ. ಸಾಮ್ರಾಟ್ ಅವನಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ. ಅವನು ಮತ್ತೆ ಏದುಸಿರು ಬಿಡ್ತಾ, ಹೇಯ್, ಹೇಳೋ, ಯಾರೋ ನೀನು ಅಂತ ಹೇಳ್ತಾ ಕಣ್ ಮೇಲ್ ಮಾಡ್ಕೊಂಡು ಮತ್ತೆ ಕೆಳಗ್ ಬಿದ್ದ. ಅವನ ಉಸಿರಾಟ ಹಾಗೆ ನಿಧಾನವಾಗಿ ನಿಂತು ಹೋಯ್ತು. ಬಸೋ, ಯಾರ್ ನೀವು ಬಸೋ? ನನ್ನನ್ನು ಯಾಕೆ ಕಾಪಾಡಿದ್ರಿ? ನಾನ್ ನಿಮಗ್ ಗೊತ್ತಾ ಅಂತ ಕೇಳ್ದ. ಸಾಮ್ರಾಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಜಾನಿ ತುದಿಗಾಲಲ್ಲಿ ನಿಂತಿದ್ದ. ಹೋಟೆಲಲ್ಲಿ ಜಾನಿ ಮಾತಾಡಿದ್ನೆಲ್ಲ ಸಾಮ್ರಾಟ್ ಮತ್ತೊಂದ್ಸಲ ನೆನಪು ಮಾಡ್ಕೊಂಡ. ಆಮೇಲೆ ಸುತ್ತಮುತ್ತ ನೋಡ್ತಾ, ನಾನ್ ಯಾರು ಅಂತ ಹೇಳ್ತೀನಿ, ಆದ್ರೆ ನೀನ್ ಅದನ್ನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ಬೇಕು, ಓಕೆನಾ ಅಂತ ಕೇಳ್ದ. ಜಾನಿ ಸರಿ ಅಂತ ತಲೆ ಆಡಿಸ್ತ. ಸಾಮ್ರಾಟ್ ತನ್ನ ಪ್ರಾಣ ಉಳಿಸಿರುವಾಗ ಅವನಿಗೋಸ್ಕರ ಒಂದು ಸತ್ಯನ ಮುಚ್ಚಿಡೋದು ಭಾರಿ ದೊಡ್ಡ ಕಷ್ಟ ಏನಿರ್ಲಿಲ್ಲ. ಸಾಮ್ರಾಟ್ ಅವನನ್ನ ಹತ್ರಕ್ಕೆ ಕರೆದು ಅವನ್ ಕಿವಿ ಹತ್ರ ಬಾಗಿ ಪಿಸು ಧ್ವನಿಲಿ, ನಾನೇ ಟೈಗರ್ ಅಂದ. ಜಾನಿಗೆ ಈ ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಟೈಮ್ ಬೇಕಿತ್ತು ಅನ್ಸತ್ತೆ. ಸಾಮ್ರಾಟ್ ಕಾರ್ ಹತ್ತಿ ಹೋಗೋದನ್ನೇ ನೋಡ್ತಾ ಅಲ್ಲೇ ಕಲ್ಲು ಬಂಡೆ ತರ ನಿಂತಿದ್ದ. ಅವನು ಕಾರಿಂದ ಇಳಿದು ನಿಧಾನವಾಗಿ ಮನೆ ಒಳಗೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಹಾಲಲ್ಲಿ ಜೋರ್ ಮಾತುಕತೆ ನಡೀತಿತ್ತು. ನಾವೀಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನನಗನ್ಸುತ್ತೆ ಈ ವಿಷಯನ ಅಕ್ರಮ್ ಅವ್ರ ಹತ್ರ ಮಾತಾಡೋದಕ್ಕೆ ಚಿರಾಗ್ ಹೇಳ್ಬೇಕು. ಈಗ ಅವನೇ ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕೆಲ್ಸ ಆಗಲ್ಲ ಅಂತ ರಾಜೀವ್ ಟೆನ್ಷನ್ ಇಂದ ಹೇಳ್ತಾ ಇದ್ದ. ಸಾಮ್ರಾಟ್ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಒಳಗಡೆ ಬಂದ. ಅಲ್ಲಿ ರಾಜೀವ್, ಶರ್ಮಿಳಾ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಕೂತ್ಕೊಂಡು ಯಾವ್ದೋ ಸೀರಿಯಸ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಎಲ್ರೂ ಯಾಕೋ ತುಂಬಾ ಟೆನ್ಷನ್ ಅಲ್ಲಿರೋ ತರ ಕಾಣಿಸ್ತಿದ್ರು. ಶರ್ಮಿಳಾನು ಗಾಬರಿಯಿಂದ, ನನ್ಗ್ಯಾಕೋ ಅಕ್ರಮ್ ಅವ್ರ ಸಪೋರ್ಟ್ ಸಿಗೋದು ಕಷ್ಟ ಅನ್ನಿಸ್ತಿದೆ. ನಾವು ಫಾಕ್ಸ್ ಸ್ಕ್ರೀನ್ ಕಾರ್ಪೊರೇಷನ್ ಸಪೋರ್ಟ್ ತಗೋಬೇಕು ಅಂತ ಅನ್ನಿಸ್ತಿದೆ, ಏನ್ ಮಾಡೋದು ಅಂತ ಕೇಳಿದ್ಲು. ಸಾನ್ಯಾ ಮುಖ ಗಂಟು ಹಾಕೊಂಡು, ಅಮ್ಮ ನೀನ್ ಏನ್ ಹೇಳ್ತಿದ್ಯಾ? ಈ 2 ಕಂಪ್ನಿಗಳನ್ನ ನಡೆಸ್ತಿರೋದು ಯಾರು ಅನ್ಕೊಂಡಿದ್ಯಾ? ಟೈಗರ್. ನಮ್ಮಂತವ್ರು ಇವಾಗ ಅವ್ರನ್ನ ಭೇಟಿ ಮಾಡೋದಕ್ಕಾಗತ್ತಾ? ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ವಲ್ಲ, ಅದ್ ಹೇಗ್ ಮೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ಲು. ಶರ್ಮಿಳಾ ತನ್ನ ಮಗಳ ಕಡೆ ನೋಡ್ಕೊಂಡು, ನನ್ಗನ್ಸತ್ತೆ ಈ ವಿಷಯದಲ್ಲಿ ನಮ್ಗೆ ಚಿರಾಗ್ ಹೆಲ್ಪ್ ಮಾಡ್ಬೋದು ಅಂತ. ಒಂದ್ಸಲ ಮಾತಾಡ್ತೀನಿ ಸಾನ್ಯಾ, ನಾನು ನಿನ್ಗೆ ಮತ್ತೆ ಚಿರಾಗ್ಗೆ ಮದ್ವೆ ಫಿಕ್ಸ್ ಮಾಡ್ತೀನಿ. ಆ ಲೋ ಕ್ಲಾಸ್ ಸಾಮ್ರಾಟಿಂದ ಏನ್ ಖುಷಿ ಸಿಗುತ್ತೆ ನಿನ್ಗೆ? ಅವನು ನಯಾ ಪೈಸೆಗೂ ಯೂಸ್ ಇಲ್ಲ. ನೀನ್ ಸುಮ್ನೆ ಅವನ ಮೇಲೆ ಯಾವ ಹೋಪ್ಸು ಇಟ್ಕೋಬೇಡ ಅಂತ ಹೇಳಿದ ಮರುಕ್ಷಣನೇ ಸಾಮ್ರಾಟ್ ಅಲ್ಲಿಗೆ ಎಂಟ್ರಿ ಕೊಟ್ಟ. ಹಲೋ ಅಂದ. ಶರ್ಮಿಳಾ, ಸಾನ್ಯಾ, ರಾಜೀವ್ 3 ಜನನು ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಿದ್ರು. ರಾಜೀವ್ ಯಾವಾಗ್ಲೂ ಸ್ವಲ್ಪ ಕಾಮ್ ಆಗಿರ್ತಿದ್ದ, ಬಟ್ ಇವತ್ತು ಅವನ ಮುಖದ ಮೇಲೂ ಕೋಪ ಎದ್ದು ಕಾಣಿಸ್ತಿತ್ತು. ಅವರು ತನ್ನನ್ನ ನಗ್ತಾ ಸ್ವಾಗತ ಮಾಡ್ತಾರೆ ಅಂತ ಏನ್ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ರಾಜೀವ್ ಕೂಡ ಕೋಪ ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ. ಅದನ್ನ ನೋಡಿ ಸಾಮ್ರಾಟ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಹಾಗಾದ್ರೆ ಮುಂದೆ ಏನಾಗತ್ತೆ? ಅವರೆಲ್ಲ ಹೋಲ್ಸೇಲ್ ಆಗಿ ಸಾಮ್ರಾಟ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಸಾನ್ಯಾ ಯಾವ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ? ನಮ್ಮ ಟೈಗರ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.